ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ನಾನೊಂದು ಗುಡ್ ನ್ಯೂಸ್ ಒಂದಿಗೆ ಬಂದಿದ್ದೀನಿ. ನಮ್ಮ ಪ್ಯಾರಾಮೆಡಿಕಲ್ ನರ್ಸಿಂಗ್ ಮತ್ತು ಫಾರ್ಮಸಿಸ್ಟ್ ಹುದ್ದೆಗಳಿಗೆ ಅಭ್ಯರ್ಥಿಗಳಿಗೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ವತಿಯಿಂದ ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟ್ರಿ ಆಫ್ ರೈಲ್ವೆ ಅವರ ವತಿಯಿಂದ 22/7/2026 ಒಂದು ಪ್ಯಾರಾಮೆಡಿಕಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೋಟಿಫಿಕೇಷನನ್ನು ಇಶ್ಯೂ ಮಾಡಿದರೆ. ಇಲ್ಲಿ ನೋಟಿಫಿಕೇಷನ್ ನಂಬರ್ ಕೂಡ ನೋಡ್ತಾ ಇದ್ದೀರಿ. ಸೊ ಇಲ್ಲಿ ಏನಪ್ಪ ಅಂತಂದರೆ, ಈ ಒಂದು ನೀವು ನೋಡಿರ್ಬೋದು, ಈ ರೀತಿಯಾದಂಥ ಒಂದು ಫಾರ್ಮೆಟ್ ಎಲ್ಲ ಕಡೆ ಕೂಡ ಸರ್ಕ್ಯುಲೇಟ್ ಆಗ್ತಾ ಇದೆ. ನೀವು ಕೂಡ ನಮಗೆ ಕೇಳ್ತಾ ಇರುವಂಥ ಪ್ರಶ್ನೆ ಏನಂದರೆ, ಇದ್ರದ್ದು ಲಿಂಕ್ ಎಲ್ಲಿ ಬರುತ್ತೆ ಮತ್ತು ಇದಕ್ಕೆ ನಾವು ಅಪ್ಲಿಕೇಶನ್ ಕೊನೆ ದಿನಾಂಕ ಯಾವಾಗಿರುತ್ತೆ ಅಂತೇಳಿ ಮಾಹಿತಿ ಕೇಳ್ತಾ ಇರುವಂಥದ್ದು. ಇದ್ರ ಬಗ್ಗೆ ನಾನು ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತೇನೆ. ಮೊದಲಿಗೆ ನಾನು ಏನೆಲ್ಲ ಹುದ್ದೆಗಳು ಇಲ್ಲಿ ಅನುಮತಿಯನ್ನು ಕೊಟ್ಟಿದ್ದಾರೆ ಅದನ್ನು ಕೂಡ ನಿಮಗೆ ತೋರಿಸ್ತೇನೆ. ನೋಡಿ, ವಿಷಯ ಏನು ಹೇಳ್ತಾ ಇದ್ದಾರೆ ಅಂದರೆ, ಇವರು ಅಪ್ರೂವ್ಡ್ ವೇಕೆನ್ಸಿ ಆಫ್ ದಿ ಪ್ಯಾರಾಮೆಡಿಕಲ್ ಕ್ಯಾಟಗರಿ ಟು ಬಿ ನೋಟಿಫೈ ಇನ್ ದ 2026 ಅಂದರೆ ಇವರು ಪ್ಯಾರಾಮೆಡಿಕಲ್ ಕ್ಯಾಟಗರಿ ಒಳಗಡೆ ಒಂದಷ್ಟು ವೇಕೆನ್ಸಿಗಳನ್ನು ಇವರು ಅಪ್ರೂವಲ್ ಕೊಟ್ಟಿದ್ದಾರೆ, ಪರ್ಮಿಷನ್ಗಳನ್ನು ಕೊಟ್ಟಿದ್ದಾರೆ, ಅನುಮತಿಯನ್ನು ಕೊಟ್ಟಿದ್ದಾರೆ ಇವರು. ಈ ಅನುಮತಿ ಲೆಟರ್ ಇದು. ಇಲ್ಲಿ ಏನು ಹೇಳ್ತದೆ, ಅಸೆಸ್ಮೆಂಟ್ ಆಫ್ ವೇಕೆನ್ಸಿ ಆಫ್ ಪ್ಯಾರಾಮೆಡಿಕಲ್ ಕ್ಯಾಟಗರಿ ಮೆಡಿಕಲ್ ಡಿಪಾರ್ಟ್ಮೆಂಟ್ ಡನ್ ಬೈ ಜೋನಲ್ ರೈಲ್ವೆ ಆ್ಯಂಡ್ PU ಇನ್ ದ ಇಂಡಿಯಂಟ್ ಮ್ಯಾನೇಜ್ಮೆಂಟ್ ಮಾಡೆಲ್ HRMS. ಅಂದರೆ ಇವರು ಏನು ಮಾಡಿದ್ರು, ಒಂದು HRMS ಮ್ಯಾನೇಜ್ಮೆಂಟ್ ಮಾಡೆಲ್ನವರು ಇಂಡೆಂಟನ್ನು ಕೊಟ್ಟಿದ್ದರು. ಅದನ್ನು ಏನು ಮಾಡಿದ್ದಾರೆ ಅಂತಂದರೆ, ನಮ್ಮ ಮಿನಿಸ್ಟ್ರಿ ಆಫ್ ರೈಲ್ವೆ ಬೋರ್ಡ್ನವರು ಇದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಎಷ್ಟು ಅನುಮತಿಗಳನ್ನು ಕೊಟ್ಟಿದ್ದಾರೆ? ಅಪ್ರೂವ್ಡ್ ದ ಸೆಂಟ್ರಲೈಸ್ಡ್ ಎಂಪ್ಲಾಯ್ಮೆಂಟ್ ನೋಟಿಫಿಕೇಷನ್ಸ್ 600 ವೇಕೆನ್ಸೀಸ್. 9 ಡಿಪಾರ್ಟ್ಮೆಂಟ್ಗಳಿಗೆ 9 ಪ್ಯಾರಾಮೆಡಿಕಲ್ ಕ್ಯಾಟಗರಿಗಳಲ್ಲಿ 600 ಹುದ್ದೆಗಳನ್ನು ಇಲ್ಲಿ ಏನು ಮಾಡಿದಾರಪ್ಪ ಅಂತಂದರೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಇದು ಅನುಮತಿ ಏನಪ್ಪ ಅಂತಂದರೆ ಇಲಾಖೆಯಿಂದ ಅನುಮತಿ ಸಿಕ್ಕಿದೆ, ಹೌದಾ? ಏನಪ್ಪ ಅಂದ್ರೆ ಅಪ್ರೂವಲ್ ಕೊಟ್ಟಿದ್ದಾರೆ. ನೀವು ಏನು ಮಾಡ್ಬೋದು ಅಂತಂದರೆ, ನಮಗೆ 600 ಹುದ್ದೆಗಳನ್ನು ನಿಯಮಾನುಸಾರ ಭರ್ತಿ ಮಾಡಿಕೊಳ್ಳ್ರಿ ಅಂಥೇಳಿ ಅನುಮತಿಯನ್ನು, ಪರ್ಮಿಷನನ್ನು ಇಲಾಖೆಯವರು ಕೊಟ್ಟಿರುವಂಥದ್ದು. ಹುದ್ದೆಗಳೇನದವ್ರು ಇಲ್ಲಿ ಡಯಾಲಿಸಿಸ್ ಟೆಕ್ನಿಷಿಯನ್ಸ್ 6 ಪೇ ಸ್ಕಿಲ್ ಕೊಡ್ತಾ ಇದ್ದಾರೆ, 1 ವೇಕೆನ್ಸಿ ಇದೆ. ಆಮೇಲೆ ECG ಟೆಕ್ನಿಷಿಯನ್ 4 ವೇಕೆನ್ಸಿಗಳಿದಾವೆ. ಆಮೇಲೆ ಲ್ಯಾಬ್ ಅಸಿಸ್ಟೆಂಟ್ ಗ್ರೇಡ್ 2 31 ವೇಕೆನ್ಸಿ. ನರ್ಸಿಂಗ್ ಸೂಪರ್ಡೆಂಟ್ 372 ವೇಕೆನ್ಸಿಗಳನ್ನು ಕೊಟ್ಟಿದ್ದಾರೆ ನೋಡ್ರಿ. ಆಮೇಲೆ ಫಾರ್ಮಸಿಸ್ಟ್ ಗ್ರೇಡ್ ಎಂಟ್ರಿ ಗ್ರೇಡ್ 120 ಹುದ್ದೆಗಳು. ಆಮೇಲೆ ರೇಡಿಯೋಗ್ರಾಫರ್ ಎಕ್ಸ್ರೇ ಟೆಕ್ನಿಷಿಯನ್ಸ್ 25 ಹುದ್ದೆಗಳು. ಹೆಲ್ತ್ ಆ್ಯಂಡ್ ಮಲೇರಿಯಾ ಇನ್ಸ್ಪೆಕ್ಟರ್ ಗ್ರೇಡ್ 2 43 ಹುದ್ದೆಗಳು. ಆಪ್ಟೋಮಿಸ್ಟ್ 2 ಹುದ್ದೆಗಳು. ಆಡಿಯೋ ಆ್ಯಂಡ್ ಸ್ಪೀಚ್ ಥೆರಪಿ 2 ಹುದ್ದೆಗಳು. ಒಟ್ಟಾರೆಯಾಗಿ ಎಷ್ಟು ಅಂತಂದರೆ ಇಲ್ಲಿ ಅರೌಂಡ್ 600 ಹುದ್ದೆಗಳನ್ನು ಇವರು ಕೊಡ್ತಾ ಇರುವಂಥದ್ದು. ಓಕೆ, ಇದರ ಅಪ್ಲಿಕೇಶನ್ ಲಿಂಕ್ ಎಲ್ಲಿದೆ? ಇದರ ಅಪ್ಲಿಕೇಶನ್ ಲಿಂಕ್ ನಿಮ್ಗೆ ಬೇಕಲ್ಲ. ಇವಾಗ ಅಪ್ಲಿಕೇಶನ್ ನೀವು ಕೇಳೋ ಕ್ವಶನ್ ಅಷ್ಟೇನಪ್ಪ ಅಂದರೆ, ಇದ್ರ ಲಿಂಕ್ ಶೇರ್ ಮಾಡಿರಿ. ಅಪ್ಲಿಕೇಶನ್ ಯಾವಾಗ ಹಾಕಬೇಕು, ಕೊನೆ ದಿನಾಂಕ ಯಾವಾಗ ಬರುತ್ತೆ, ಇದಕ್ಕೆ ಅರ್ಹತೆಯನ್ನು ಏನು ಪಡ್ಕೋಬೇಕು, ಎಲಿಜಿಬಿಲಿಟಿ ಕ್ರೈಟೀರಿಯಿಂದ SSLC ಮೇಲೆ ಬರುತ್ತಾ, PUC ಮೇಲೆ ಬರುತ್ತಾ, ಡಿಗ್ರಿ ಮೇಲೆ ಬರುತ್ತಾ ಅಂತ ಕ್ವಶನ್ಗಳಿಗೆ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲರಿ. ಇದು ಜಸ್ಟ್ 600 ಹುದ್ದೆಗಳನ್ನು ಅನುಮತಿಯನ್ನು ಕೊಟ್ಟಿದ್ದಾರೆ ಮಾತ್ರ ಇವರು. ಓಕೆ, ಇಲಾಖೆಯವರು ಅನುಮತಿಯನ್ನು ಕೊಟ್ಟಿದ್ದಾರೆ. ಇನ್ನೂ ಕಾಲ್ಫಾರ್ಮ್ ಆಗಿಲ್ಲ. ಇದು ಕಾಲ್ಫಾರ್ಮ್ ಇನ್ನೂ ಆಗಿಲ್ಲ, ಇನ್ನೂ ಲಿಂಕ್ ಬಂದಿಲ್ಲ. ಇದಕ್ಕೆ ಬೇಕಾಗಿದ್ದಂಥ ಮಾನದಂಡಗಳು ಕೊಟ್ಟಿಲ್ಲ, ಕೊನೆಯ ದಿನಾಂಕ ಕೊಟ್ಟಿಲ್ಲ, ಫೀ, ಆಮೇಲೆ ಇದಕ್ಕೆ ಲಿಂಕ್ಗಳನ್ನು ಕೊಟ್ಟಿಲ್ಲ, ವೆಬ್ಸೈಟ್ಗಳನ್ನು ಇನ್ನೂ ಕೊಟ್ಟಿಲ್ಲ ಇದಕ್ಕೆ. ಹೀಗಾಗಿ ಇದು ಜಸ್ಟ್ ಪರ್ಮಿಷನ್ ಲೆಟರ್ ಮಾತ್ರ, ಇದು ಅನುಮತಿ ಲೆಟರ್ ಮಾತ್ರ. ಮುಂದಿನ ದಿನಗಳಲ್ಲಿ ಏನು ಮಾಡ್ತಾರಪ್ಪ ಅಂದರೆ, ಇದು ಅತಿ ಬೇಗನೆ ಇದಕ್ಕೆ ಏನು ಮಾಡ್ತಾರೆ ಅಂತಂದರೆ, ಲಿಂಕ್ ಆಗಿರ್ಬೋದು, ಆಮೇಲೆ ಅಪ್ಲಿಕೇಶನ್ ಫೀಸು, ಕೊನೆಯ ದಿನಾಂಕ, ಎಲಿಜಿಬಿಲಿಟಿ ಕ್ರೈಟೀರಿಯಾ, ಎಕ್ಸಾಮ್ ಫಾರ್ಮೆಟು ಎಲ್ಲವನ್ನೂ ಕೂಡ ಕೊಡ್ತಾರೆ. ನಮ್ಮ ಚಾನಲ್ನ ಅಪ್ಡೇಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಚಾನಲ್ ಹೊಸಬರಾಗಿದ್ದರೆ, ವಿಡಿಯೋ ಇಷ್ಟ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.